ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ವ್ಲಾಗಲ್ಲಿ ಏನಿರುತ್ತಪ್ಪ ಅಂದರೆ ನಾಳೆ ನನ್ನ ಬರ್ಡೇ, ಹಾಗಂತ ಫುಲ್ ಪ್ರಿಪ್ರೇಷನ್ ಎಲ್ಲ ಮಾಡ್ತಾ ಇಲ್ಲ ನಾನು. ಜಸ್ಟ್ ಇವಾಗ ಇನ್ನು ಡ್ರೆಸ್ ತೊಗೊಂಡಿಲ್ಲ, ತೊಗೊಳಕ್ಕೆ ಹೋಗಬೇಕು. ಹಾಗೆ ಇರುತ್ತಲ್ಲ ಹುಡುಗಿಗೆ ಸೆಲೂನ್ಗೆ ಹೋಗಬೇಕು. ಅದು ಬಿಟ್ಟರೆ ಇಯರಿಂಗ್ಸ್ ಅದೆಲ್ಲ ಏನೂ ತೊಗೊಂಡಿಲ್ಲ, ಯಾಕೆಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು ನಾಳೆ. ಅದಕ್ಕೊಂದು ಟ್ರೆಡಿಷ್ನಲ್ ಅಟೈರ್ ಆಲ್ರೆಡಿ ತೊಗೊಂಡಿದ್ದೀನಿ ಲಾಸ್ಟ್ ವೀಕ್. ಇವಾಗ ಇನ್ನೊಂದು ಬಟ್ಟೆ ತೊಗೋಬೇಕು. ಸೊ ಅದನ್ನೆಲ್ಲನೂ ಈ ಬ್ಲಾಗಲ್ಲಿ ಕ್ಯಾಪ್ಚರ್ ಮಾಡೋಣ. ಏನೇನು ಮಾಡಿದ್ದೀನಿ ಹೋಲ್ ಡೇ ಐ ವಿಲ್ ಕ್ಯಾಪ್ಚರ್ ಇನ್ ದಿಸ್ ವಿಡಿಯೋ. ಮೈಸೂರಲ್ಲಿ ಇದ್ದಿದ್ರೆ ನಮ್ಮೂರಲ್ಲಿ ಖಂಡಿತವಾಗ್ಲೂ ಫುಲ್ ಎಕ್ಸೈಟ್ಮೆಂಟ್ ಇರ್ತಿತ್ತು. ಪ್ರತಿ ವರ್ಷವೂ ಒಂದು ಬರ್ಡೇಗೆ ಅಂತಲೇ ಒಂದು ಮಂತಿಂದನೇ ವೆಯ್ಟ್ ಮಾಡ್ತಾ ಇದ್ದೆ. ಆ ಎಕ್ಸೈಟ್ಮೆಂಟ್ ಇಲ್ಲಿಲ್ಲ ನನಗೆ, ಯಾಕೆಂದರೆ ಎಲ್ಲ ನನಗೆ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಮೈಸೂರಲ್ಲಿರೋದ್ರಿಂದ ಅಷ್ಟು ಎಕ್ಸೈಟ್ಮೆಂಟೇ ಇಲ್ಲ. ಬಟ್ ಸ್ಟಿಲ್ ನೋಡೋಣ ನಾಳೆ ಡೇ ಹೇಗಿರುತ್ತೆ ಅಂತ. ಇನ್ನೂ ಒಂದು ನಾರ್ಮಲ್ ಡೇ ಥರನೇ ಅನಿಸ್ಬೋದು, ನನಗೆ ಗೊತ್ತಿಲ್ಲ. ಬಂದಿದ್ದೀನಿ ಅಂತಂದರೆ ಹ್ಯಾವ್ ಟು ಬಿ ಸ್ಟ್ರಾಂಗ್. ಒಂದು ಕುರ್ತಿ ಆಲ್ರೆಡಿ ತೊಗೊಂಡಿದ್ದೀನಿ ಲಾಸ್ಟ್ ವೀಕ್ ಶಾಪಿಂಗ್ ಹೋದಾಗ ಟೆಂಪಲ್ಗೆ ಹೋಗಲಿಕ್ಕೆ. ಇವಾಗ ಈವ್ನಿಂಗ್ ವೇರ್ ಮಾಡಲಿಕ್ಕೆ ಅಂತ ಯಾವುದಾದ್ರೂ ಹುಡುಕ್ತಾ ಇದ್ದೀನಿ. ಹೋಪ್ಫುಲಿ ಅದ್ರಲ್ಲಿ ಇಷ್ಟ ಆಗೋಂಗೆ ಸಿಗುತ್ತೆ ಅನ್ಕೋತೀನಿ. ಈಗ ಬೇರೆ ಶಾಪಿಗೆ ಬಂದಿದ್ದೀನಿ. ಐ ಡೋಂಟ್ ನೋ ನನಗಿಲ್ಲಿ ಯಾವುದಾದ್ರು ಇಷ್ಟ ಆಗುತ್ತಾ ಇಲ್ವಾ ಅಂತ. ಲೆಟ್ಸ್ ಸಿ. ಖುಷಿ ಆಯಿತು ಫೈನಲಿ ನನಗೆ. ನಾನು ಓಕೆ ಇಷ್ಟ ಆಗೋ ಥರ ಒಂದು ಬಟ್ಟೆ ಸಿಕ್ತು ಅಂತ ಅಂದ್ಬಿಟ್ಟು. ಲಾಸ್ಟ್ ವೀಕು ಕೂಡ ಬಂದಿದ್ದೆ ಶಾಪಿಂಗ್ಗೆ, ಯಾವುದೂ ಇಷ್ಟ ಆಗ್ತಾ ಇರಲಿಲ್ಲ. ಇವಾಗ ಫುಲ್ ಖುಷಿ. ನನಗೆ ಆಫೀಸ್ಗೂ ಕೂಡ ವೇರ್ ಮಾಡ್ಬೋದು ಆ್ಯಂಡ್ ಇವಾಗೂ ಕೂಡ ಬರ್ಡೇಗೂ ಹಾಕೋಬೋದು, ಆ ಥರ ನೋಡ್ತಾಯಿದ್ದೀನಿ. ಮೇಯ್ನಾಗಿ ಕಾನ್ಸಂಟ್ರೇಟ್ ಇರೋದು ಒನ್ ಡ್ರೆಸ್ ಆಲ್ರೆಡಿ ಬ್ಲ್ಯಾಕ್ ತೊಗೊಂಡೆ ಅಲ್ಲ, ನೆಕ್ಸ್ಟ್ ಇರೋದು ಯಾವುದಾದ್ರೂ ಒಂದು ಆಫೀಸ್ಗೂ ಹಾಕೋಬೋದು ಆ ಥರ ಅಂತ. ಸಿ ನೋಡೋಣ ಯಾವ್ದು ಸಿಗತ್ತೆ ಅಂತ. ತುಂಬ ಜಾಸ್ತಿ ಹುಡ್ಕೋದು ಬೇಡ, ಒಂದು ಸಿಕ್ಕಿದೆ ಬ್ಲ್ಯಾಕ್. ಇನ್ನೂ ಹುಡುಕ್ತಾ ಹೋದರೆ ಫುಲ್ ಕನ್ಫ್ಯೂಷನ್ ಆಗುತ್ತೆ. ಸೊ ಇದನ್ನೇ ಬಿಲ್ಲಿಂಗ್ ಮಾಡಿಸ್ತಾ ಇದ್ದೀನಿ. It's okay, madam. I don't have 1 dirham. Sorry? I don't have 1 dirham. That's okay. ಥ್ಯಾಂಕ್ ಯು ಸೋ ಮಚ್. ಕೇಕ್ ಶಾಪಿಂಗ್ ಆಯಿತು. ಇನ್ನು ಹೊರಗಡೆ ನೋಡೋಣ ಏನೇನಿದೆ ಅಂತ. ಇವಾಗೇನಿಲ್ಲ, ಸೀದಾ ಮತ್ತೆ ರೂಮ್ಗೆ ಹೋಗೋದು. ಇನ್ನು ತಿಂದಿಲ್ಲ. ಹಿಯರ್ ಇಸ್ ದ ವಾಚ್ ಕಲೆಕ್ಷನ್, ಟೈಮೆಕ್ಸ್. ಎವ್ರಿ ಇಯರ್ ಒಂದೊಂದು ವಾಚ್ ತೊಗೊಳ್ತಾ ಇದ್ದೆ. ಇಯರ್ ಇನ್ನೂ ಸ್ಯಾಲ್ರಿಗೆ ವೆಯ್ಟ್ ಮಾಡಿ, ಅಷ್ಟು ಬಜೆಟ್ ಇಲ್ಲ ಇವಾಗ ಸದ್ಯಕ್ಕೆ. ಸೊ ಸ್ಯಾಲ್ರಿ ಆದಮೇಲೆ ಫಾರ್ ಶೋರ್ ಒಂದು ವಾಚ್ ತೊಗೊಳ್ತೀನಿ. ಪರವಾಗಿಲ್ಲ, ಐ ವಿಲ್ ಅರ್ನ್. ದುಡ್ಡು ತೊಗೊಳ್ತೀನಿ. ಏನಿಷ್ಟ ಆಗುತ್ತೋ ಐ ವಿಲ್ ಬೈ ಮೈ ಸೆಲ್ಫ್. ಓಕೆ, ಮುಗಿದು ಶಾಪಿಂಗ್. ಇವಾಗ ನಾನು ವಾಪಸ್ ಹೋಗ್ತಾ ಇದ್ದೀನಿ ಮನೆಗೆ, ರೂಮ್ಗೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ಇನ್ನು ನಾನು ತಿಂಡಿನೂ ತಿಂದಿಲ್ಲ, ಹಾಗೆ ಬೆಳಗ್ಗೆನೇ ಬಂದೆ. ಆಮೇಲೆ ಮತ್ತೆ ಲೇಟ್ ಆದರೆ ಬಿಸಿಲು ಜಾಸ್ತಿ ಆಗುತ್ತೆ ಅಂತ. ಸೊ ಐ ಆಮ್ ಗೋಯಿಂಗ್. ಆಮೇಲೆ ಮುಗಿಸಿ ಇನ್ನು ಓಲೆ ಎಲ್ಲ ತೊಗೋಬೇಕು. ದುಬೈಯಲ್ಲಿ ಎಷ್ಟು ಬಿಸಿಲು ಅಂದರೆ ಗಾಡ್. ರೂಮ್ ಒಳಗಡೆ ಇದ್ದರೆ ಚಳಿ, ಹೊರಗೆ ಚಳಿ ತಡೆಯೋಕ್ಕಾಗಲ್ಲ, ಆಚೆ ಬಂದರೆ ಶೆಕೆ ತಡೆಯೋಕ್ಕಾಗಲ್ಲ.
ಮತ್ತೆ ಹೊರಗಡೆ ಹೋಗ್ತಾ ಇದ್ದೀನಲ್ವ, ಅಲ್ಲಿಂದ ಬಂದಮೇಲೆ ಮತ್ತೆ ನನಗೆ ಎಷ್ಟಕ್ಕೆ ಬರ್ತೀನಿ ಏನಂತ ಗೊತ್ತಿಲ್ಲ, ಫುಲ್ ಟಯರ್ಡ್ ಆಗಿರ್ತೀನಿ. ಸೊ ಮತ್ತೆ ಕುಕ್ ಮಾಡೋಕ್ಕಾಗಲ್ಲ, ಅದಕ್ಕೆ ಇವಾಗ ರಾತ್ರಿಗೂ ಸೇರಿಸಿ ಅಡುಗೆ ಮಾಡ್ತಾಯಿದ್ದೀನಿ. ಇವಾಗ ಹೊರಡ್ತಾ ಇದ್ದೀನಿ ಸಲೂನ್ಗೆ. ಆ್ಯಂಡ್ ಸ್ವಲ್ಪ ಇಯರಿಂಗ್ಸ್ ಎಲ್ಲ ತೊಗೋಬೇಕಿತ್ತು, ಅದಕ್ಕೆ ನಮ್ಮ ಅಂಜಲಿ ಇನ್ನೂ ರೆಡಿಯಾಗಿಲ್ಲ. 4 o'clock ಆಯಿತು. ಕಮ್, ಇವಾಗ ನಾವು ಸಲೂನ್ ಹೋಗ್ತಾ ಇದ್ದೀವಿ. ಸಲೂನ್ಗೆ ಹೋಗ್ತಾ ಇದ್ದೀನಿ ಅಂದರೆ ಏನು ಹೋಗ್ತಾ ಹೇಗಿದೆ ಬರ್ತಾ ಹಾಗೆ ಇದ್ದೆ ಅಂತೆಲ್ಲ ಅನ್ಬೇಡಿ, ಹಾಗೆಲ್ಲ ಕಮೆಂಟ್ ಮಾಡಬೇಡಿ. ನಾನು ಹೋಗ್ತಾ ಇರೋದು ಜಸ್ಟ್ ಐಬ್ರೋಸ್ ವ್ಯಾಕ್ಸಿಂಗಿಗೆ ಮಾತ್ರ. ನೋಡೋಣ, ಪೆಡಿಕ್ಯೂರ್ ಮೆನಿಕ್ಯೂರ್ ಆದರೆ ಮಾಡಿಸೋಣ, ಫೇಸ್ಗೆ ಏನು ಮಾಡಿಸೋಲ್ಲ. ಸೊ ಹೀಗೆ ಇರ್ತೀನಿ. ನನ್ನ ಫ್ರೆಂಡ್ ನನಗೋಸ್ಕರ, ನನ್ನ ಬೆಸ್ಟ್ ಫ್ರೆಂಡ್ ಕಾವ್ಯ ನನಗೋಸ್ಕರ ಮೈಸೂರಿಂದ ಏನೋ ಕೊಟ್ಟು ಕಳಿಸಿದಾಳಂತೆ. ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀನಿ. ಅವರಿಲ್ಲ ಮೆಟ್ರೋ ಸ್ಟೇಷನ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಗೋಯಿಂಗ್. ಅವಳು ಹೇಳಿದ್ದು ಏನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬೇಡ, ನಾನೇನು ತುಂಬ ದೊಡ್ಡದೇನು ಕೊಡೋಕ್ಕಾಗಿಲ್ಲ, ಟೈಮ್ ಕಡಿಮೆ ಇತ್ತು, ಅವರು ಹೋಗ್ತೀನಿ ಅಂತ ಸಡನ್ನಾಗಿ ಹೇಳಿದ್ರು. ಸೊ ಏನಾಗುತ್ತೋ ಅದನ್ನು ಕೊಟ್ಟಿದ್ದೀನಿ ಅರ್ಜೆಂಟಿಗೆ ಅಂತ ಅಂದರು. ಬಟ್ ನನಗೆ ಅಷ್ಟು ದೂರದಿಂದ ನನಗೋಸ್ಕರ ಏನೋ ಬರ್ತಾ ಇದೆಯಲ್ಲ ಅನ್ನೋದೇ ತುಂಬಾ ಖುಷಿ. ಅದೇ ನನಗೆ ಸಿಕ್ಕಾಪಟ್ಟೆ ಖುಷಿ. ಇವಾಗ ಹೋಗ್ತಾ ಇದ್ದೀನಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ. ಮೆಟ್ರೋ ಸ್ಟೇಷನ್ಗೆ ಬಂದೆ. ಮೇ ಬಿ ಅವ್ರು ಕೆಳಗಿದ್ದಾರೆ ಅನಿಸುತ್ತೆ. ಹಾಂ, ವಿಲ್ ಯು ವೇಟ್ ಹಿಯರ್ ಓನ್ಲಿ? ಓಕೆ. ಥ್ಯಾಂಕ್ ಯು ಸೋ ಮಚ್. ನೈಸ್ ಟು ಮೀಟ್ ಯು ಅಂತೆ. ಬಂದು ಎಷ್ಟು ಟೈಮ್ ಆಯ್ತು ಇಲ್ಲಿ? ಎಲ್ಲಿ? 3 months ಆಯಿತು. ಥ್ಯಾಂಕ್ ಯು. ನನಗೆ ಇದನ್ನು ಮೈಸೂರಿಂದ ತಂದುಕೊಟ್ಟು ನಾಳೆ ಬರ್ಡೇಗೆ ಇದು ನನಗೆ ಸಿಗೋ ಹಂಗೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಗೈಸ್, ನನಗೆ ಗಿಫ್ಟ್ ಸಿಕ್ಕಿದೆ. ನಂದಿನಿ ಬೇಡ. ಇವಾಗ ಹೋಗ್ತಾ ಇದ್ದೀವಿ, ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು. ಓಕೆ, ಇವಾಗ ಎಲ್ಲ ಸರ್ವಿಸ್ ಮುಗೀತು, ವಾಪಸ್ ಹೋಗ್ತಾ ಇದ್ದೀನಿ. ಒಳಗಡೆ ವೀಡಿಯೋ ಮಾಡೋ ಹಾಗಿರಲಿಲ್ಲ, ಅದಕ್ಕೆ ಮಾಡಲಿಲ್ಲ ಯಾವುದನ್ನು. ಬಟ್ ಸರ್ವಿಸ್ ವಾಸ್ ರಿಯಲಿ ಗುಡ್, ಚೆನ್ನಾಗಿತ್ತು. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಸಾರಿ, ವೇರ್ ವಿ ಆರ್ ಗೋಯಿಂಗ್? ನೆಕ್ಸ್ಟು ಫಾರ್ ಶಾಪಿಂಗ್. ಅವ್ರು ಏನೋ ಚಾಕ್ಲೇಟ್ಸ್ ತೊಗೋಬೇಕಂತೆ ಅವ್ರ ಮನೆಗೆ ಕಳಿಸ್ಲಿಕ್ಕೆ. ಸೊ ಅದಕ್ಕೆ ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತಾಯಿದ್ವಿ. ನನಗೂ ಕೊಡಿಸ್ತಾಳಂತೆ ಬರ್ಡೇಗೆ. ಇವ್ರು ಚಾಕ್ಲೇಟ್ ತೊಗೋತಾ ಇದ್ದಾಳೆ. ಯಾರಾದರೂ ದುಬೈಯಿಂದ ಮೈಸೂರಿಗೆ ಹೋಗೋರಿದ್ರೆ ಹೇಳಿ, ನಾನು ನಮ್ಮ ಮನೆಯವ್ರಿಗೆಲ್ಲ ಕೊಟ್ಟು ಕಳಿಸ್ತೀನಿ. ಪರ್ಫ್ಯೂಮ್ಸ್ ಆ್ಯಂಡ್ ಆಲ್. ನಾನು ನನ್ನ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಕೊಟ್ಟು ಕಳಿಸ್ಬೇಕು. ಯಾರಾದರೂ ಮೈಸೂರಿಗೆ ಹೋಗ್ತಾ ಇದ್ದೀರಾ ದುಬೈಯಿಂದ, ಮೆಸೇಜ್ ಮಾಡಿ ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ತರಕಾರಿಗಳನ್ನೂ ಕಟ್ ಮಾಡಿ ಇಟ್ಟಿದ್ದಾರೆ. ನಮಗೆ ಏನೂ ತೊಂದರೆ ಆಗಲ್ಲ, ಜಸ್ಟ್ ತಗೊಂಡು ಅಡುಗೆ ಮಾಡೋದಷ್ಟೆ. ಆ್ಯಂಡ್ ಇಲ್ಲಿ ಈರುಳ್ಳಿನೂ ಕಟ್ ಮಾಡಿ ಇಟ್ಟಿದ್ದಾರೆ. ಇದು ಸ್ಯಾಲೆಡ್. ಇದು ಕ್ಯಾರೆಟ್ ಗ್ರೇಟ್ ಮಾಡಿದ್ದಾರೆ, ಇದನ್ನು ಸ್ಲೈಸ್ ಮಾಡಿದ್ದಾರೆ. ಮಿಕ್ಸ್ಡ್ ವೆಜಿಟೇಬಲ್ಸ್. ಓಕೆ, ಇದು ನಮ್ಮ ಸೆಕ್ಷನ್. ಚಕ್ಲಿ, ಕಡಲೆ ಮಿಠಾಯಿ ಎಲ್ಲ ಇದೆ. ಮಿಕ್ಸ್ಚರ್. ಇದು ನಮ್ಮ ಸೆಕ್ಷನ್. ಬೋಟಿ ಇದೆ, ಬಾಳೆಕಾಯಿ ಚಿಪ್ಸ್ ಇದೆ. ಮೀ ಟುಡೇ. ಹಾಂ,
ಎಸ್ ಇಷ್ಟು ದೊಡ್ಡ ಚಿಪ್ಸ್ ಯಾರು ತಿಂತಾರೆ ಗೈಸ್. ಓ ಐ ವಾಂಟ್ ಟು ಪ್ರಿಪೇರ್. ಆ್ಯಂಡ್ ನಾನ್ ವೆಜ್ ಸೆಕ್ಷನ್ ಈ ಕಡೆ ಇದೆ. ಫಿಶ್ನ ಹೆಂಗೆ ಇಟ್ಟಿದ್ದಾರೆ. ಫಿಶ್ ಓಕೆ, ಡ್ರೈ ಫಿಶಸ್ ಎಲ್ಲ ಇದೆ. ಚಿಕನ್, ಐ ಆಮ್ ಸಾರಿ. ಹಾಂ, come. Give me any one. ವಡಾಪಾವ್ ಮುತ್ತೋತಾ ಇದ್ದಾಳೆ, ಅವಳಿಗೆ ಹಸುವಾಗ್ತಿದೆ ಅಂತ. ಅದಕ್ಕೆ ನನಗೂ ಫುಲ್ ಹಸುವಾಗ್ತಾ ಇದೆ.